ನಾನು ಕಿಚ್ಚ ಸುದೀಪ್ ಫ್ಯಾನೆ. ಸೊ ಅವ್ರದ್ದೆಲ್ಲ ಫಿಲಮು ನೋಡ್ಕೊಂಡೇ ಬಂದಿರೋನು. ಆದರೆ ಅವ್ರು ಈ ಸತಿ ಮಾಡಿದ್ದು ತಪ್ಪು ಅನಿಸುತ್ತೆ ನನ್ನ ಪ್ರಕಾರ. ನೋಡ್ತೀವಿ ಗಿಲ್ಲಿ ಸರ್. ಗಿಲ್ಲಿ ಯಾಕೆ ಸರ್ ಎಲ್ಲ ಗಿಲ್ಲಿ ಗಿಲ್ಲಿ ಸಲ ಎಂಟರ್ಟೈನ್ಮೆಂಟ್ ಹಂಗೆ ಮಾಡ್ತಾರಲ್ಲ ಸರ್. ಎಂಟರ್ಟೈನ್ ಮಾಡ್ತಾರೆ ಸರ್. ಬೇರೆಯವರು ಆಡ್ತಾ ಇದ್ದಾರೆ ಚೆನ್ನಾಗೆ. ಬೇರೆಯವರು ಆಡ್ತಾ ಇದ್ದಾರೆ ಸರ್, ಆದರೆ ಮಾತಿನ ಮೇಲೆ ಯಾರಿಗೂ ಜಾಸ್ತಿ ಇಡ್ತಾ ಇಲ್ಲ. ಓಕೆ. ಮತ್ತು ಅವರು ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ. ವ್ಯಕ್ತಿತ್ವದ ಆಟ ಅಲ್ವಾ. ಡೇ ಫಸ್ಟಿಂದ ಡೇ ಲಾಸ್ಟ್ವರೆಗೂ ಹೆಂಗಿರ್ತಾರೋ ಅದೇ ಅಲ್ವಾ ವ್ಯಕ್ತಿತ್ವದ ಆಟ. ಅದನ್ನೇ ಅಲ್ವಾ ಜನ ಇಷ್ಟಪಡೋದು. ಸೊ ಅದಕ್ಕೆ ಸರ್. ಓಕೆ ಹಂಗಾದ್ರೆ ಈಗ ಲಾಸ್ಟ್ ಸಾಟರ್ಡೆ ಸಂಡೇ ಎಪಿಸೋಡ್ ನೋಡಿದ್ರಾ? ಹಾಂ ನೋಡಿದೆ ಸರ್. ಈಗ ಧ್ರುವಂತಿಗೆ ಸೀಸನ್ ವೈಸ್ ಚಪ್ಪಾಳೆ ಕೊಟ್ಟರು. ಸರಿಯಾಗಿದೆ ಅನಿಸ್ತಿದೆ ನಿಮ್ಗೆ? ನೋಡಿ ಸರ್, ನಾನು ಕಿಚ್ಚ ಸುದೀಪ್ ಫ್ಯಾನೆ. ಸೊ ಅವ್ರದ್ದೆಲ್ಲ ಫಿಲಮು ನೋಡ್ಕೊಂಡೇ ಬಂದಿರೋನು. ಆದರೆ ಅವ್ರು ಈ ಸತಿ ಮಾಡಿದ್ದು ತಪ್ಪು ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂದರೆ ನಾನು ಹೇಳೋದು ಅಂದರೆ ಅವ್ರು ಏನು ಎಂಟರ್ಟೈನ್ಮೆಂಟ್ಗಿಂತ ಜಾಸ್ತಿ ಬೇರೆಯವ್ರನ್ನ ಇಮಿಟೇಟ್ ಮಾಡೋದ್ರಲ್ಲೇ ಇದ್ಬಿಟ್ರು. ಇಡೀ ಸೀಸನ್ ಪೂರ್ತಿ ಬೇರೆಯವ್ರನ್ನ ಇಮಿಟೇಟ್ ಮಾಡೋದ್ರಲ್ಲಿ ಮತ್ತು ಬೇರೆಯವರ ವಿಚಾರದಲ್ಲಿ ತಲೆ ತೋರಿಸ್ಕೊಂಡು ನಾನೇ ಅನ್ನೋ ಹಾಮಲ್ಲಿ ಬದುಕ್ಬಿಟ್ರು. ಸೊ ಅದಕ್ಕೆ ಸರ್. ಬಟ್ ಆದರೆ ಈಗ ಅಷ್ಟೆಲ್ಲ ಇದ್ರೂ ಅವರಿಗೇ ಚಪ್ಪಾಳೆ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರ್? ಯಾವ ಆಧಾರದ ಮೇಲೆ ಕೊಟ್ಟರು ಅಂತ ಅನಿಸ್ತಿದೆ ಸರ್? ಯಾವ ಆಧಾರದ ಮೇಲೆ ಅಂದರೆ ಸರ್, ಏಕೆಂದರೆ ಒಬ್ರನ್ನ ಡಿಮೋಟಿವ್ ಮಾಡೋಕ್ಕೋಸ್ಕರನೇ ಕೊಟ್ಟರು ಅನಿಸುತ್ತೆ ನನಗೇನು. ಯಾರು ಡಿಮೋಟಿವೇಟ್ ಮಾಡಬೇಕು? ಗಿಲ್ಲಿನ ಇಲ್ಲ ಅಶ್ವಿನ ಯಾರನ್ನು ಮಾಡಬೇಕು ಸರ್? ಇವಾಗ ಈ ವೀಕಲ್ಲ, ಹೋದ ವೀಕಲ್ಲಿ ಆ ಫ್ಯಾಮಿಲಿ ರೌಂಡ್ ಅಂತ ಬಂದಿತ್ತು. ಆವಾಗ ಅವ್ರ ಮನೆಯವರೆಲ್ಲ ಸೇರಿ ಗಿಲ್ಲಿನೇ ಹೈಲೈಟ್ ಮಾಡಿದ್ರು. ಗಿಲ್ಲಿನೇ ಹೈಲೈಟ್ ಮಾಡಿದಾಗ ಬಿಗ್ ಬಾಸ್ ಟೀಮ್ಗೂ ಅನಿಸಿರುತ್ತೆ ಏನಂತ, ಜಾಸ್ತಿ ಇವರೇ ಹೈಲೈಟ್ ಆಗ್ತಿದ್ದಾರೆ ಅಂತ. ಇವರೇ ಹೈಲೈಟ್ ಆಗ್ತಿದ್ದಾರೆ ಅಂದರೆ ಇನ್ನೊಬ್ರನ್ನ ತೋರಿಸ್ಬೇಕಲ್ಲ, ಎತ್ತಿ ಹಿಡಿಬೇಕಲ್ಲ. ಸುದೀಪ್ ಅವ್ರು ಏನು ಹೇಳ್ತಾರೆ, ಎಲ್ಲರೂ ನಮ್ಮ ಮನೆಯವರೇ, ಎಲ್ಲರೂ ನಮ್ಮ ಫ್ಯಾಮಿಲಿ ಇದ್ದಂಗೆ, ನಾವೆಲ್ಲರೂ ನೋಡ್ಕೋಬೇಕಲ್ವಾ ಅಂತ. ಸೊ ಅದಕ್ಕೋಸ್ಕರ ಅವ್ರನ್ನ ಎತ್ತಿಡಿದಿದ್ದಾರೆ ಅನಿಸುತ್ತೆ. ಈಗ ಸೀಸನ್ ಕಿಚನ್ ಚಪ್ಪಾಳೆ ಕೊಡೋದ್ರೆ ಯಾರಿಗೆ ಕೊಡ್ಬೋದಿತ್ತು ನಿಮ್ಮ ಪ್ರಕಾರ? ಸರ್ ರಕ್ಷಿತ್ಗೆ ಇಲ್ಲ ಗಿಲ್ಲಿಗೆ ಕೊಡ್ಬೋದಿತ್ತು ಸರ್. ರಕ್ಷಿತ್ ಅವ್ರು ಗಿಲ್ಲಿಗೆ ಕೊಡ್ಬೋದಿತ್ತು. ಈಗ ಧನುಷ್ ಕೊಡ್ಬೋದಿತ್ತು. ಧನುಷ್ 3 ಸಲ ಕ್ಯಾಪ್ಟನ್ ಆಗಿದ್ದಾರೆ ಸರ್. ಕ್ಯಾಪ್ಟನ್ ಆಗೋದು ಅವ್ರಿಗೆ ಟಾಸ್ಕಲ್ಲಿ ಮುಂದೆ ಇದ್ದರು. 90% ಟಾಸ್ಕಲ್ಲಿ ಮುಂದೆ ಇದ್ದರು, ಫಿಸಿಕಲಿ ಸ್ಟ್ರಾಂಗ್ ಇದ್ದರು. ಸೊ ಅದಕ್ಕೋಸ್ಕರ ಅವ್ರನ್ನ ಮುಂದಕ್ಕೆ ತೊಗೊಂಡೋದ್ರು. ಆದರೆ ಕ್ಯಾಪ್ಟನ್ಶಿಪ್ಪಲ್ಲಿ ಏನೂ ಇರಲಿಲ್ಲ. ಎಂಟರ್ಟೈನ್ಮೆಂಟ್ ಕ್ಯಾಪ್ಟನ್ಶಿಪ್ಪಲ್ಲಿ ಬೇರೆ ಥರನೂ ಮಾಡ್ಬೋದಿತ್ತು. ನೋಡಿರಿ, ಕೆಲಸ ಮಾಡದೇ ಇರೋರಿಗೆ ಗಿಲ್ಲಿ ಯಾವ ಥರ ಕೆಲಸ ಮಾಡಿಸ್ಕೊಳ್ಳೋ ರೀತಿಯೂ ಇರುತ್ತೆ ಕ್ಯಾಪ್ಟನ್ಸಿಲಿ ಅಲ್ವಾ. ಅವ್ರು ಅಶ್ವಿನಿ ಅವರು ಕಾಟ ಕೊಟ್ಟಾದರೂ ಕ್ಯಾಪ್ಟನ್ಸಿ ಮಾಡಿಸ್ಕೊಂಡ್ರು, ಕೆಲಸ ಮಾಡಿಸ್ಕೊಂಡು. ಆದರೆ ಇವರೇನು ಮಾಡಲಿಲ್ಲ ಅನಿಸುತ್ತೆ. ಜಸ್ಟ್ ಎಲ್ಲರ ಹತ್ರ ಒಳ್ಳೆಯವರಾಗೇ ಇರಬೇಕು, ಅದು ಅವ್ರ ಕ್ಯಾರೆಕ್ಟರ್ ಅಲ್ಲ ಅನಿಸುತ್ತೆ. ಇಲ್ಲಿಗೆ ಬಂದಾಗ ಮುಖವಾಡ ಸರ್ ಯಾರೂ ಅಷ್ಟು ಒಳ್ಳೆಯವರಾಗಿರಲ್ಲ. 90% ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ, ಎಲ್ಲರ ಹತ್ರನೂ ಒಳ್ಳೆಯವರಾಗಿರ್ತೀನಿ ಅನ್ನೋಕ್ಕಾಗಲ್ಲ. ಆದರೆ ಇವ್ರು ಮಾಡೋದು ಇದೆ, ಜಸ್ಟ್ ಪೋರ್ಟ್ರೇಗೋಸ್ಕರ ಮಾಡ್ಕೊಂಡಿದ್ದಾರೆ. ವ್ಯಕ್ತಿತ್ವ ಆಟ ಗಿಲ್ಲಿ ಫಸ್ಟಿಂದ ಲಾಸ್ಟ್ ತನಕ ಚೇಂಜ್ ಆಗಿಲ್ಲ. ಕೊಡ್ಬೋದಿತ್ತು. ಹೌದು ಸರ್. ಓಕೆ, ಯಾರು ಗೆಲ್ತಾರೆ ಅನಿಸ್ತಿದೆ? 99.9% ಗಿಲ್ಲಿನೇ ಗೆಲ್ಲೋದು ಸರ್. ಈಗ ಇನ್ನೊಂದು ಆರೋಪ ಇದೆ, ಏನಂದ್ರೆ ಗಿಲ್ಲಿ ನಟ ಬಂದು ಡಿ ಬಾಸ್ ಫ್ಯಾನು, ಹಾಗಾಗಿ ಅವ್ರನ್ನ ಗೆಲ್ಸಲ್ಲ, ಅಶ್ವಿನಿ ಗೆಲ್ಸ್ತಾರೆ ಅನ್ನೋದು. ಸರ್ ಯಾರು ಸ್ಟೇಟ್ಮೆಂಟ್ ಮಾಡಿಲ್ಲ ಗಿಲ್ಲಿ ನಟ ದರ್ಶನ್ ಫ್ಯಾನ್ ಅಂತ, ಇಲ್ಲ ಗಿಲ್ಲಿ ನಟ ಇವ್ರ ಫ್ಯಾನ್ ಅಂತ ಯಾವತ್ತೂ ಅವ್ರು ಬಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇವಾಗ ನಾವು ಮಾತಾಡೋದ್ರು ಟ್ರೋಲ್ ಮಾಡ್ತಾರೆ, ಅವ್ರು ಮಾತಾಡೋದ್ರು ಟ್ರೋಲ್ ಮಾಡ್ತಾರೆ, ಎಲ್ಲ ಥರನೂ ಮಾಡ್ತಾರೆ. ಆದರೆ ಅಲ್ಲಿ ಫ್ಯಾಕ್ಟ್ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಫ್ಯಾಕ್ಟ್ ಇರೋದೇ ಬೇರೆ ಥರ ಇರುತ್ತಲ್ವಾ. ಸೊ ಅದಕ್ಕೆ ಯಾರನ್ನು ಗೆಲ್ಲಿಸ್ಬೋದು ಅನ್ನಿಸ್ತಿದೆ ನಿಮ್ಮ ಪ್ರಕಾರ? ಸರ್ ವೋಟಿಂಗ್ ಪ್ರಕಾರನೇ ಹೋದರೆ ಗಿಲ್ಲಿ ಗೆಲ್ತಾನೆ. ವೋಟಿಂಗ್ ಅಲ್ಲ, ಇದು ಜಸ್ಟ್ ಅವ್ರವ್ರಿಗೋಸ್ಕರ ಅಂದರೆ, TRPಗೋಸ್ಕರ ಅಂದರೆ ಬೇರೆಯವ್ರಿಗೆ ಗೆಲ್ತಾರೆ ಅಷ್ಟೇ. ಬೇರೆಯವ್ರನ್ನ ಗೆಲ್ಲಿಸ್ತಾರೆ. ಇಲ್ಲ ಇದು ಸೀಸನ್ ಕಂಟಿನ್ಯೂ ಆಗುತ್ತೆ, ಇಲ್ಲ ಸೀಸನ್ ಬೇರೆ ವಿಚಾರಕ್ಕೆ ಇದು ಬರಲ್ಲ ಅಂದರೆ ಆದರೆ ಗಿಲ್ಲಿನ ಗೆಲ್ಲಿಸ್ತಾರೆ. ಈಗ ನಾವು ಹೊರಗಡೆ ಪಬ್ಲಿಕ್ ಒಪಿನಿಯನ್ ತೊಗೊಳೋದು ಮತ್ತು ಬೇರೆ ಸೋಷಿಯಲ್ ಮೀಡಿಯಾ ನೋಡೋದು 99% ಗಿಲ್ಲಿ ಅಂತ ಇದ್ದಾರೆ. ಒಂದು ವೇಳೆ ಗಿಲ್ಲಿನ ಗೆಲ್ಲಿಸ್ತಾ ಹೋದರೆ ಬಿಗ್ ಬಾಸ್ ಮೇಲೆ ನಂಬಿಕೆ ಇರುತ್ತೆ ನಿಮಗೆ? ಸರ್ ಬಿಗ್ ಬಾಸು ನಾನು ಫಸ್ಟ್ ಶೋಯಿಂದ ಇಲ್ಲಿವರೆಗೂ ನೋಡ್ಕೊಂಬಂದಿದ್ದೀನಿ. ನಾನು 12 ಸೀಸನ್ಸು ಫಾಲೋವರ್. ಓಕೆನಾ. 10th ಸೀಸನಲ್ಲಿ ಸಂಗೀತ ಶೃಂಗೇರಿ ಅಂತ ಇದ್ದರು ಅಲ್ವಾ, ಅವರೇ ಗೆಲ್ತಾರೆ ಅಂತ ನಮ್ಗೆ ಅನಿಸಿದ್ದು. ಓಕೆ, ನಾನು ಅವಾಗೂ ವೋಟ್ ಮಾಡಿದ್ದೆ ಅಲ್ವಾ, ಅವಾಗೂ ವೋಟ್ ಮಾಡಿದ್ದೆ. ಆದರೆ ಅವ್ರು ಗೆಲ್ತಾರೆ ಅಂದ್ಕೊಂಡಿದ್ದೆ, ಆದರೆ ಗೆಲ್ಲಿಲ್ಲ. ಓಕೆನಾ. ಆವಾಗಲೂ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇತ್ತು. ಸರಿನಾ. ಜನ ಏನು ಮಾಡಿದ್ರು, ಸಿಂಪತಿಗೋಸ್ಕರ ಕಾರ್ಡ್ ಪ್ಲೇ ಮಾಡಿದ್ರು ಅಂತ ನನಗನ್ಸಿದ್ದು.
ಅವಾಗೂ ಇವ್ರಿಗೆ ಡ್ರೋನ್ ಪ್ರತಾಪ್ ಅವ್ರು ಗೆಲ್ಬೋದು ಅಂತಾರೆ ಲಾಸ್ಟ್ ಅನಿಸಿದ್ದು. ಯಾಕೆ ಜನದ ಪ್ರಕಾರ ನೋಡಿದ್ರೆ ವೋಟಿಂಗ್ ಪ್ರಕಾರ ನನ್ನ ಅವಾಗ ಆಟೋ ಫೀಲ್ಡಲ್ಲಿ ನಾನು 8 ಇಯರ್ಸಿಂದ ಇದ್ದೀನಿ. ಅವಾಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಡ್ರೋನ್ ಪ್ರತಾಪ್ಗೆ ಹಾಕಿದ್ದಿದೆ. ಯಾಕೋ ಒಂದು ಸತಿ ತಪ್ಪು ಮಾಡಿದ್ದಾರೆ, ಇವಾಗಾರು ತಿತ್ಕೋತಾರೆ, ಏನೋ ಬೇಜಾರಲ್ಲಿದ್ದಾರೆ ಅಂತ ಹಾಕಿದ್ದು. ಓಕೆನಾ. 90% ಸೋಷಿಯಲ್ ಮೀಡಿಯಾದಲ್ಲೂ ಅವಾಗೂ ಇತ್ತು, ಸೋಷಿಯಲ್ ಮೀಡಿಯಾ ಅವಾಗೂ ರನ್ ಆಗ್ತಾಯಿತ್ತು. ಆದರೆ ಅಲ್ಲೇನಾಗೋಯ್ತು, ಕಾರ್ತಿಕ್ನ ಎಂತ ಗೆಲ್ಸಿದ್ರು ಅಂದರೆ ಅದ್ರ ಮೇಲೆ ಶೋ ಮೇಲೆ ಪರಿಣಾಮ ಬೀಳದೇ ಇರಲಿ ಅಂತ. ಆದರೆ ಇದು ಈ ಸೀಸನು ಹಂಗೆ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಈ ಸಲ ಕಳೆದ ಸೀಸನ್ ಎಲ್ಲ ಬಿಗ್ ಬಾಸ್ ನೋಡಿದ್ರು ತುಂಬ ಕಂಟೆಸ್ಟೆಂಟ್ಗಳಿದ್ರು. ಈ ಸಲ ಬಿಗ್ ಬಾಸ್ ನೋಡಿದ್ರೆ ಓನ್ಲಿ ಗಿಲ್ಲಿ ಕಾಣಿಸ್ತಾರೆ. ಸರ್ ಅವನು ಎಂಟರ್ಟೈನ್ಮೆಂಟ್ ಅಂದರೆ ಯಾರಿಗೂ ಸ್ಪೇಸ್ ಕೊಡಲಿಲ್ಲ. ನಾನು ಹೇಳ್ತೀನಿ, ಯಾರಿಗೂ ಸ್ಪೇಸ್ ಕೊಡಲಿಲ್ಲ. ಯಾರೂ ಎಂಟರ್ಟೈನ್ ಅವನಷ್ಟು ಸರಿಸಮ ಮಾಡಲಿಲ್ಲ ಸರ್. ಇವಾಗ ಅಲ್ಲಿ ಎಡಿಟರ್ಸ್ ಇರ್ತಾರೆ, 24 ಲೈವ್ ಹೋಯಿತು ಅಂದ್ರೂ 2 ಡೇಸ್ 1 ಡೇ ಆದಮೇಲೆ ಲೈವ್ ಬರೋದು. ಅದು ಸ್ಟಾರ್ಟಿಂಗೇ ಲೈವ್ ಬರೋಲ್ಲ. 1 ಡೇ ಆದಮೇಲೆ ಲೈವ್ ಬರೋದು. ಶನಿವಾರ ಭಾನುವಾರದ ಲೈವ್ ಬರೋಲ್ಲ. ಶನಿವಾರ ಭಾನುವಾರದ ನಡೀತಾ ಇರೋದು, ನೆಕ್ಸ್ಟು ಸೋಮವಾರಕ್ಕೆ ಬಿಡ್ತಾರೆ ಲೈವ್ನ. ಆದರೆ ಇವರು ಅಲ್ಲೂ ಎಡಿಟರ್ಸ್ ಇರ್ತಾರೆ, ಇದನ್ನು ಮಾತಾಡಬೇಕು, ಇದನ್ನು ಮ್ಯೂಟ್ ಮಾಡಬೇಕು ಅಂತ ಎಲ್ಲ ಇರುತ್ತೆ. ಅದಕ್ಕೋಸ್ಕರನೇ ಅವರು ಏನು ಮಾಡ್ತಾರೆ, ಈ ಪ್ರೋಮೋ ಇವ್ರಿಗೆ, ಈ ಪ್ರೋಮೋ ಇವ್ರಿಗೆ, ಇದನ್ನು ಇವ್ರು ನೈಲೈಟ್ ಮಾಡಿದ್ರೆ ನಮಗೂ TRP ಬರುತ್ತೆ ಅಂತಲೇ ಅವರು ಮಾಡೋದು. ಶೋ ತುಂಬ ಅವರೇ ತುಂಬ್ಕೊಂಡಿರೋದ್ರಿಂದ ಶೋ ಅವನಿಂದ ನಡೀತಾ ಇರುತ್ತೆ. ದಿನಕ್ಕೆ 1.5 ಗಂಟೆ ಪ್ರಸಾರ ಆದರೆ 1 ಗಂಟೆ ಗಿಲ್ಲಿ ಇರ್ತಾರೆ. 1 ಗಂಟೆ ಇದ್ದೇ ಇರ್ತಾರೆ. ಅರ್ಧ ಗಂಟೆ ಬೇರೆ ಕಂಟೆಸ್ಟೆಂಟ್ಸ್ ತೋರಿಸ್ತಾರೆ. 90% ಇಲ್ಲ ಟಾಸ್ಕ್ ಇಕ್ಕಿರ್ತಾರೆ, ಇಲ್ಲಾಂದರೆ ಗಿಲ್ಲಿ ನಟ ತರಲೆ ಇಕ್ಕಿರ್ತಾರೆ ಅಷ್ಟೇ, ಇನ್ಯಾವುದೂ ಇರೋದೇ ಇಲ್ಲ. ಇನ್ನೊಂದು ಕ್ವಶನ್ ಅಂದರೆ, ಈ ಸಲ ಸುದೀಪ್ ಮೇಲೆ ಒಂದು ದೊಡ್ಡ ಆರೋಪ ಕೇಳಿ ಬರ್ತಿದೆ. ತುಂಬ ಪಾರ್ಶಾಲಿಟಿ ಮಾಡಿದ್ರು, ಒಂದು ಸೈಡ್ ಮಾತಾಡ್ತಾರೆ, ದೊಡ್ಡವ್ರಿಗೆ ಮಾತಾಡಲ್ಲ, ಚಿಕ್ಕವರಿಗೆ ಮಾತಾಡ್ತಾರೆ. ಸರ್ ಅಲ್ಲಿ ಏಂತಕ್ಕೆ ಅಂದರೆ ಅವ್ರ ವ್ಯಕ್ತಿತ್ವ ನಾನು ನೋಡಿರೋ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅವರು ಮಾತಾಡೋ ರೀತಿ ಗತ್ತು ಗಾಂಭೀರ್ಯ ನೋಡಿರೋದಕ್ಕಿಂದ ಹೇಳ್ತಾ ಇದ್ದೀನಿ. ಈ ಸತಿ ಅವ್ರು ತಪ್ಪು ಮಾಡಿದ್ರು ಅಂತ ನಮ್ಗೆ ಅನಿಸಿಕೆ. ಓಕೆ, ನಾನೊಂದು ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಅವರು ತಪ್ಪು ಮಾಡಿದ್ರು ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ಸರ್ ಆಚೆ ಕಡೆನೂ ನೋಡಬೇಕಿತ್ತು ಅವ್ರಿಗೆ ಸರ್. ಅವ್ರೂ ಪೂರ್ತಿ ಶೋ ನೋಡಿರಲ್ಲ. ಯಾಕೆಂದರೆ ಅವರು ಅಲ್ಲೇನು ಡೈರೆಕ್ಟರ್ಸ್ ಏನು ಎಡಿಟ್ ಮಾಡಿ ತೋರಿಸಿರ್ತಾರೋ ಅದನ್ನೇ ನೋಡಿರ್ತಾರೆ ಅವರು. ಮತ್ತು ಅವ್ರ ಜೊತೆ ಯಾರ್ಯಾರು ಇರ್ತಾರೋ, ಇದು ಸರ್ ಇದು ನಡೀತಾ ಇದೆ, ಇಷ್ಟನ್ನು ತೋರಿಸಿದ್ದಾರೆ, ಇದೇ ತಪ್ಪು ಇದೆ. ಯಾಕೆಂದರೆ ಅವ್ರು ಶೋ ನೋಡಿಲ್ಲ ಅನ್ನೋದೊಂದೇ ಒಂದು ಉದಾಹರಣೆ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮೊನ್ನೆ ನಡೆದಿದ್ದು ವಿಚಾರ ಏನಂತ, ರಕ್ಷಿತಾ ವಿಚಾರದಲ್ಲಿ ಮತ್ತು ರಾಶಿಕಾ ವಿಚಾರದಲ್ಲಿ ಅವರು ಸುಳ್ಳು ಹೇಳಿದ್ರು, ದೇವ್ರ ಮೇಲೆ ಆಣೆ ಮಾಡಿದ್ರು. ಅದು ನಡೆದಿದೆ. ರಾಶಿಕಾ ಹೇಳಿರೋದ್ರಿಂದನೇ ರಕ್ಷಿತಾ ಅದನ್ನು ಟಾಪಿಕ್ ಅದು ಇಲ್ಲ, ನೀವು ಸುಳ್ಳು ಅಂತ ಒಪ್ಕೊಂಡ್ಬಿಟ್ರಿ, ನೀವು ಎಂತ ಕಾಣೆ ಮಾಡಿದ್ರೆ ಅದೆಲ್ಲ ಬಂತಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಅವ್ರ ಶೋನೇ ನೋಡಿಲ್ಲ, ಪೂರ್ತಿ ಆ ಶೋನೇ ನೋಡಿಲ್ಲ ಅಂತ ನನ್ನ ಅನಿಸಿಕೆ. ಆ ಶೋ ನೋಡಿದರೆ ಅವ್ರು ಆ ಥರ ಸ್ಟೇಟ್ಮೆಂಟ್ ಮಾಡ್ತಾ ಇರಲಿಲ್ಲ. ಲೈವಲ್ಲೂ ಬಂದಿರೋ ಎಪಿಸೋಡಲ್ಲೇ ಪ್ಲೇ ಆಗಿದೆಯಲ್ಲ ಸರ್. ಎಪಿಸೋಡಲ್ಲಿ ಪ್ಲೇ ಆಗಿರೋದನ್ನೇ ಅವ್ರು ನೋಡಿಲ್ಲ ನೀವು. ಯಾಕೆ ಅಂದರೆ ಸರ್ ಎಪಿಸೋಡಲ್ಲೇ 1.5 ಗಂಟೆ ಅಂದರೆ ಅವ್ರು ಬರೋದು ಶುಕ್ರವಾರ ಬೆಳಗ್ಗೆ ಬರ್ತಾರೆ, ಇಲ್ಲ ಶುಕ್ರವಾರ ಬೆಳಗ್ಗೆ ಬರ್ತಾರೆ, ಇಲ್ಲಾಂದರೆ ಶನಿವಾರ ಬೆಳಗ್ಗೆ ಬರ್ತಾರೆ. 10 ಗಂಟೆಗೇನೋ ಶೋ ಸ್ಟಾರ್ಟ್ ಆಗುತ್ತೆ. ಶೋ ಸ್ಟಾರ್ಟ್ ಆದಾಗ ಅವರು ಅಷ್ಟೊತ್ತಕ್ಕೂ ಮುಂಚೆ, 1 ದಿನದಕ್ಕೂ ಮುಂಚೆ 1.5 ಗಂಟೆ ಅಂದರೆ 5 ದಿನದ್ದು ಇಲ್ಲ 6 ದಿನದ್ದು ನೋಡಬೇಕಾಗುತ್ತೆ. 5 ದಿನದ್ದು 6 ದಿನದ್ದು ಅಂದರೆ ಅಲ್ಲೇ ಮಿನಿಮಮ್ ಅಂದರೆ 7 ಅವರ್ ಹೋಗುತ್ತೆ ಅಲ್ವಾ ಸರ್. 7 ಅವರ್ ಹೋಗ್ಬೇಕಾದ್ರೆ ಅವ್ರು ಯಾವ್ಯಾವ್ದು ನೋಡಿರ್ತಾರೆ, ಯಾವ್ದಾದ್ರು ಮೇನ್ ಟಾಪಿಕ್ ಏನೇನು ಮುಟ್ಟಬೇಕು, ಈ ವಿಚಾರ ಮುಟ್ಟಬೇಕು, ಈ ವಿಚಾರ ಮುಟ್ಟಬಾರ್ದು. ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ಎಸ್ ಕ್ಯಾಟಗರಿ ಅಂತ ಮಾತಾಡೋದು ಸರ್. ಅಲ್ಲಿ ಬೇರೆ ಇದ್ರಲ್ಲಿ ಕೂತ್ಕೊಂಡಾಗ ಎಸ್ ಕ್ಯಾಟಗರಿ ಅಂದಾಗ ಸಿಲ್ಲಿ ಕ್ಯಾಟಗರಿ ಅಂತ ಅಂದ್ಬಿಡ್ತಾರೆ, ತಿರ್ಕೊಂಡ್ಬಿಡ್ತಾರೆ. ಅದು ಅವ್ರ ನಾಲೆಡ್ಜು, ಅವ್ರ ಉತ್ತರ. ಓಕೆನಾ. ಅವರು ಮಾತಾಡೋ ಶೈಲಿ, ಅವರು ಏನೋ ಅದು ಸೇಫರ್ ಸೈಡಾಗಿ ಮಾತಾಡಿದ್ರು ಅಂತ ನನಗೆ ಅನಿಸಿದ್ದು. ಓಕೆನಾ. ಯಾವುದಕ್ಕೂ ಹರ್ಟ್ ಆಗಬಾರ್ದು, ಯಾವುದಕ್ಕೂ ಹೇಳೋ ರೀತಿ ಹೇಳಿದ್ರು. ಆದರೆ ನೋಡೋ ವಿಚಾರನ ನೋಡಿರ್ತಾರೆ. ಅವ್ರು ಏನು ತೋರಿಸಿರ್ತಾರೋ 90% ಎಡಿಟರ್ಸು ಮತ್ತು ಡೈರೆಕ್ಟರ್, ಡೈರೆಕ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವ್ರೇನು ತೋರಿಸಿರ್ತಾರೋ ಅದನ್ನು ನೋಡಿರ್ತಾರೆ. ಸರ್ ಇದನ್ನು ಮುಟ್ಬಿಡಿ ಸರ್, ಟಾಕ್ ಬ್ಯಾಕ್ ಅದು ಯಾವುದ್ರಲ್ಲೂ ಎಲ್ಲದರಲ್ಲೂ ಟಾಕ್ ಬ್ಯಾಕ್ ಇದ್ದೇ ಇರುತ್ತೆ ಸರ್. ಯಾವುದ್ರಲ್ಲೂ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಲೈವೇ ಆಗಿರ್ಬೋದು, ಇದರಲ್ಲೇ ಆಗಿರ್ಬೋದು, ಹೋಸ್ಟ್ ಮಾಡ್ತಾ ಇರ್ಬೋದು, ಆ್ಯಂಕರಿಂಗ್ ಮಾಡ್ತಾ ಇರ್ಬೋದು, ಇಲ್ಲ ಲೈವೇ ನಡೀತಾ ಇರ್ಬೋದು, ಎಲ್ಲ ಪಬ್ಲಿಕ್ಕಲ್ಲಿ ಟಾಕ್ ಬ್ಯಾಕ್ ಇದ್ದೇ ಇರುತ್ತೆ. ಇದನ್ನು ಮಾತಾಡಬೇಡಿ. ಯಾಕೆಂದರೆ ಮಾತಿನ ಮೇಲೆ ಯಾರಿಗೂ ಇಡ್ತಾ ಇರಲ್ಲ. ಎಂಥ ಮನುಷ್ಯನಿಗಾಗಲಿ ಮಾತಿನ ಮೇಲೆ ಇರಲ್ಲ. ಸೊ ಅದಕ್ಕೋಸ್ಕರ ಟಾಕ್ ಬ್ಯಾಕ್ ಇರ್ತಾರೆ. ಇದನ್ನು ಮಾತಾಡಬೇಡ್ರಿ. ಅದಕ್ಕೋಸ್ಕರನೇ ಸರ್ ಅದು ನಡೆಯೋದು 4 ಅವರು. ಅದರಲ್ಲೂ 1.5 ಗಂಟೆ ಕಟ್ ಮಾಡಿ ಇದನ್ನೇ ಹಾಕ್ಬಾರ್ದು ಅನ್ನೋದು ಮಾತಾಡ್ತಾರೆ ಸರ್. ಇವಾಗ ಎಲ್ಲರೂ ಕಿಚ್ಚನ ಚಪ್ಪಾಳೆ ಧ್ರುವಂತಕ್ಕೆ ಸಿಕ್ಕಿದೆ ಅಂತ ಗೊತ್ತಾಗಿದ್ರೆ
ಸರ್ ಅದನ್ನು ನೆಕ್ಸ್ಟ್ ಎಪಿಸೋಡು ಅದು ಒಂದಿನದ ಮುಂಚೆನೇ ಕೊಟ್ಬಿಟ್ಟಿರ್ತಾರೆ ಅಲ್ವಾ, ಅವ್ರಿಗೆ ರೀಚ್ ಆಗೋಕ್ಕೆ ಇವತ್ತೋ ನಾಳೆನೋ ರೀಚ್ ಆಗಿರುತ್ತೆ. ಅದನ್ನು ನೆಕ್ಸ್ಟ್ ವೀಕ್ ಅದು ಸರಿ ಮಾಡ್ಕೋತಾರ ತಪ್ಪು ಮಾಡ್ಕೋತಾರ ಅದು ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಜಡ್ಜ್ಮೆಂಟು ಅವರು ಮಾತಿನ ಮೇಲೆ ನಿಂತ್ಕೊಳ್ಳೋಂಗಿದೆ ನಿಂತ್ಕೋತಾರೆ, ಇಲ್ಲಾಂದರೆ ಇಲ್ಲ ಜನಗಳ ನಿರ್ಧಾರನೇ ನಿರ್ಧಾರ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಅದನ್ನು ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ, ಯಾರದೇ ಆದರೂ.